among the 11 taluks of Kolar district, famous for its holy places and exporting of tomatoes and groundnut. There are 339 inhabited villages within Chintamani town, and one of them is a small village named Anur, with a population of 3,500 people, out of which 80% of the people lie below poverty line. The main occupation of the people is farming. Few of the major crops grown here are tomato, ಈರುಳ್ಳಿ, ರಾಗಿ, ತೊಗರಿ, ಮಾವಿನಕಾಯಿ. But due to drought, the farmers had bad yield last year, and many farmers suffered huge loss. ನಾವು ರಾಗಿ ಹಾಕ್ತೀವಿ ಮಳೆಗೆ. ಲಾಸ್ ಆಯ್ತಲ್ಲ, ರಾಗಿ ಬೆಳೆಲ್ಲ ಒಂದು 50% ಬಂತಷ್ಟೇ ರಾಗಿ. ಬೆಳೆಸಿದ್ರೆ ಸಪೋಸ್ 2 ವರ್ಷಕ್ಕೆ 3 ವರ್ಷಕ್ಕೆ ಒಂದ್ಸಲಿ ಮಳೆ ಚೆನ್ನಾಗಾದರೆ 1 ಇಯರ್ಗೆ ರಾಗಿಯಲ್ಲಿ ಒಂದು 10,000 ಸಂಪಾದನೆ ಮಾಡ್ಬೋದು. ಮಳೆ ಏನಾದರೂ ಬೀಳಿಲ್ಲ ಅಂದರೆ ಈ ಸತಿ ಅಂತೂ ಇಲ್ಲ. ಮಳೆ ಬೀಳಿಲ್ಲ ಅಂದರೆ ಇನ್ನೂ ಲಾಸ್ ಆಗುತ್ತೆ, ಕೈಯಿಂದ ಸಾಲ ಆಗುತ್ತೆ. ನಾವು ಈ ವರ್ಷದಲ್ಲಿ ಏನೊಂದು ಆನ್ಯುವಲ್ ಇನ್ಕಮ್ ಹೇಳಲಿಕ್ಕೆ ಒಂದು ಅಸಾಧ್ಯ ಮೇಡಮ್ ಅವರ. ಯಾಕಂದರೆ ಈಗ ನಾವು ಹೋದ ವರ್ಷ ನಮ್ಗೆ ಆಗಿರ್ತಕ್ಕಂಥ ಬೆಳೆಗಳ ಹಾನಿ ಅಂತ ಹೇಳ್ಬಿಟ್ರೆ ಇನ್ಕಮ್ ಈ ವರ್ಷದಲ್ಲಿ ಇಷ್ಟೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. Despite these crises, many farmers blame Panchayat to be inefficient in helping them. ಅದು ಈ ಥರ ನೋಟಿಸ್ ಬೋರ್ಡ್ ಹಾಕಿ ರೈತರಿಗೆ ತಿಳಿಸೋದಾಗಲಿ, ಇಲ್ಲ ಮೀಟಿಂಗ್ ದಿವಸ ಈ ಥರ ಲಿಸ್ಟ್ ಮಾಡೋದಾಗಲಿ, ಈ ಥರ ಮೀಟಿಂಗ್ದಲ್ಲಿ ಈ ಥರ ಬಂದರೆ ಈ ಸೌಲಭ್ಯಗಳು ರೈತರಿಗೆ ನಾವು ಈ ಥರ ಹಂಚಿಕೆ ಮಾಡ್ತೀವಿ ಅನ್ನೋ ಮಾತನ್ನ ಕೂಡ ಬರೋದಿಲ್ಲ. ಬರ್ತಾರೆ, ಟೀ ತಗೊಳ್ತಾರೆ, 2 ಬಿಸ್ಕತ್ ತಗೊಂಡು ಟೀ ಕುಡಿತಾರೆ, ಹೋಗ್ತಾ ಇರ್ತಾರೆ. ಏನೋ ಮೀಟಿಂಗ್ ಅನ್ನೋದು ಅಷ್ಟೇ. ಸೊ ಫಿಡಿಲ್ ಅನೌನ್ಸ್ ಅನ್ನೋದು ಅನೌನ್ಸೇ ಇಲ್ಲ ಇವಾಗ. ತೊಲಿ ಬರ್ತಾಯಿತ್ತು, ಅದು ಜನಗಳು ಕಾಣಿಸ್ತಾ ಇತ್ತು. ಇವಾಗ ಏರಿಯಲ್ಲಿ ಒಂದು 10 ವರ್ಷದಿಂದ ಈಸ್ಕೆ ತೆರೋದೇ ಇಲ್ಲ ಎಮ್ ಎಲ್ ಎ ಅವರು. ಯಾವ ಎಮ್ ಎಲ್ ಎನ ಆಗಲಿ ಹೇಳಿ, ಸರ್ಕಾರ ಸೌಲಭ್ಯ ಅಂತೂ ಮುಟ್ತಾ ಇರಲ್ಲ ರೈತರಿಗೆ. ರೈತರಿಗಂತೂ ಗ್ರಾಮ ಪಂಚಾಯತಿನಿಂದ ಏನು ಅನುಕೂಲ ಇಲ್ಲ. ಹೆಡ್ ಕ್ವಾರ್ಟರ್ಸ್ ಅದು ಚಿಂತಾಮಣಿ ತಾಲೂಕು ಕೇಂದ್ರ. ಅಲ್ಲಿಗೆ ಹೋಗ್ಬೇಕಾಗತ್ತೆ. ಬ್ಯಾಂಕ್ ಟ್ರಾನ್ಸಾಕ್ಷನ್ ಏನೇ ಬೇಕು ಅಂದರೆ ಅಲ್ಲಿಗೆ ಹೋಗ್ಬೇಕಾಗತ್ತೆ. ಗ್ರಾಮೀಣ ಬ್ಯಾಂಕ್ ಒಂದಿದೆ ಚಿಂತಾಮಣಿಲೇ. ಇದು SBM ಎಲ್ಲ ಅಲ್ಲಿ ಲೋನ್ಗಿನ ಏನೋ ಬೇಕು, ಅದು ಕೃಷಿಗೆ ಎಲ್ಲ ಅಲ್ಲಿಗೆ ಹೋಗ್ಬೇಕಾಗತ್ತೆ. ಅಲ್ಲೇ ಲೋನ್ಗಿನ ಏನು ಬೇಕಾದ್ರೂ ಇದು ಮಾಡೋಕ್ಕಾಗತ್ತೆ. 3 ತಿಂಗಳಿಗೆ 4 ತಿಂಗಳಿಗೆ ಬೆಳೆಗೆ ಒಂದು ರೇಟ್ ಬರೋದು, ಇಲ್ಲ ರೇಟ್ ಬಂದು ಅಂದರೆ ಅವತ್ತು ದುಡ್ಡು ಸಿಗುತ್ತೆ, ಇಲ್ಲ ಅಂದರೆ ಸಿಕ್ಕಲ್ಲ. ಅವಾಗ ಬ್ಯಾಂಕ್ಗೆ ಅವ್ರು ಕಟ್ಟೋಕ್ಕೆ ಸ್ವಲ್ಪ ತೊಂದರೆ ಆಗುತ್ತಲ್ಲ, ಅದಕ್ಕೆ ಸ್ವಲ್ಪ ಕಮ್ಮಿ ಕೊಡ್ತಾರೆ. ಎಜುಕೇಟೆಡ್ನ ಆಯ್ಕೆ ಮಾಡಲ್ಲ, ಇಲ್ಲ ಅನ್ಎಜುಕೇಟೆಡ್. ಆ ಒಂದು ಇದರಲ್ಲಿ ನಮ್ಮ ಪಂಚಾಯತಿ ಈ ಥರ ಡಲ್ ಆಗಿರೋದು. In most of the cases, farmers apply for loan in Grameen Bank. Grameen Bank, authorized by central government, are focused to provide loans for farmers or small-scale business. But in Chintamani Taluk, farmers complain that Grameen Bank do not provide them loan. There are 6 Grameen Bank in the Taluk, and the main head is in a Kolar. 3 banks like Canara Bank, SBI banks and other banks are semi-government banks, so we are directly linked to the government. So farmers are coming to this bank for the agricultural loan. Farmers don't normally come here for the loan, because they wait longer time to get the loan, so they are going to the private lenders. I don't know why the farmers are telling that we are not getting loan from here, but when they come here I can give the loan to them. For 7% interest rate to the 3% interest rate, only the people who borrowed the loan from us and they return back to us. There are new schemes because last year there is very less rain we had, so they can pay the loan in 2015. ನಮ್ಮ ಹಳ್ಳಿಯಿಂದ ಹೋಗಿ ಬ್ಯಾಂಕಲ್ಲಿ ಮ್ಯಾನೇಜರ್ನಾಗಲಿ ಇನ್ನೊಬ್ಬನಾಗಲಿ ಕೇಳಿದಾಗ ನಮಗೆ ಸರಿಯಾಗಿ ಆನ್ಸರ್ ಕೊಡೋಲ್ಲ. ನಮ್ಗೆ ಯಾವುದೋ ಈ ಥರ ಲೋನ್ ಬೇಕಂದರೆ ಆ ಥರ ಸ್ಕೀಮ್ಗೆಲ್ಲ ಲೋನ್ ಕೊಡೋಲ್ಲ ಅಂತಾರೆ. ನಮ್ಗೆ ಈ ಥರ ಮನೆ ಕಟ್ಟಬೇಕು ಅಂದರೆ ಲೋನ್ ಕೇಳಿದ್ರು, ಇಲ್ಲಪ್ಪ ಮನೆಗೆ ಹಳ್ಳಿಯಲ್ಲಿ ನಿಮ್ಮ ಡ್ಯೂಟಿ ಏನಾದರೂ ಇದ್ದರೆ ಮಾತ್ರ ಕೊಡ್ತೀವಿ, ಇಲ್ಲಾಂದರೆ ಅಗ್ರಿಕಲ್ಚರ್ಗೆಲ್ಲ ಲೋನ್ ಕೊಡೋಲ್ಲ ಅಂತ ಹೇಳ್ತಾರೆ. ಅವರು ಅದೇ ನಿಮ್ಮ ಮಕ್ಕಳು ಬಂದರೆ ಕೊಡ್ತೀವಿ ಅಂತ ಇದ್ದಾರೆ. ಅವರನ್ನಿನ್ನೂ ನಾನು ಕರೀಲಿಲ್ಲ, ಅಲ್ಲಿಗೆ ಹೋಗಲಿಲ್ಲ, ಅದು ಹಂಗೆ ಇದೆ ಪೆಂಡಿಂಗ್. However, most of the time when the bankers refuse to give loan, the farmers seek help from the private money lenders. Since the interest is high, many farmers cannot pay back. ನಮ್ಗೆ ಅವರೇ ಕೊಡೋದು, ವಾರಕ್ಕೊಂದ್ಸಲ ಕೊಡೋದು, ಇಲ್ದಿರಿದ್ರೆ ತಿಂಗಳಿಗೊಂದ್ಸಲ ಕೊಡೋದು. ಅವ್ರಿಗೆ ದುಡ್ಡು ಬಡ್ಡಿ ಎಲ್ಲ ಸೇರಿಸಿ ಒಟ್ಟು ಅಮೌಂಟು ಅವ್ರು ಯಾರು ಅನ್ನೋದು ಗೊತ್ತಿಲ್ಲ. ಬರ್ತಾರೆ, ಇಲ್ಲಿ ಯಾರು ಗ್ರೂಪು 10 ಜನ 15 ಜನ ಗ್ರೂಪ್ ಮಾಡಿಕೊಂಡು ಕೊಡ್ತಾರೆ. ಅವ್ರು ಮಾಡ್ತಾ ಇರ್ತಕ್ಕಂಥ ಇದರಲ್ಲಿ ಸುಮಾರು ಜನ ಪ್ರಾಬ್ಲಮ್ಮಲ್ಲಿ ಕೆಲವರೆಲ್ಲ ಊರುಗಳು ಬಿಟ್ಟಿದ್ದಾರೆ. ಈ ಊರೆಲ್ಲ ಇವ 1% 2% ಇದ್ದಾರೆ, ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಯಾರು ಆಂಧ್ರದವರುತ್ತೆ. ಇನ್ಸ್ಟಾಲ್ಮೆಂಟು ಟೈಮಿಂಗು ಸಮೇತ ಮತ್ತು ವಸೂಲಿ ಮಾಡೋ ವಿಧಾನಗಳು ಸೂಪರಾಗಿ ಒಂಥರ ನಮ್ಮ ಇದು ಸರ್ಕಾರಗಳು ಬ್ಯಾಂಕ್ ಅಧಿಕೃತ ಬ್ಯಾಂಕ್ಗಳು ಇದು ಮಾಡಿದಾರಲ್ಲ, ಸೇಮ್ ಆ್ಯಸ್ ಇಟ್ ಈಸ್ ಇದೆ. ಅವ್ರದ್ದು ಮಂತ್ಲಿ 3% ಇರುತ್ತೆ.
ಅವೆಲ್ಲ ಕಷ್ಟ ತಗೊತಾರೆ ಮತ್ತು ಅಂಥವರೇ ಸೂಸೈಡ್ ಮಾಡ್ಕೊಳೋದು. ಹೇಳಬೇಕಂದ್ರೆ ನಿಜವಾಗ್ಲೂ ಮಾಡ್ಕೊಳೋದು ಅವರೇ. ಕ್ರಾಪ್ ಲೋನ್ ತಗೊಂಡವರು ಅವರು ಇವರು ನಿಜವಾದ ರೈತರು ಯಾರು ಮಾಡ್ಕೊಳಲ್ಲ. ನಿಜವಾಗಿ ಕಷ್ಟ ಬಿದ್ದು ದುಡಿಯೋನು ಯಾವನು ಸಾಯೋದಿಲ್ಲ. ಅದು ತುಂಬ ಹೈ ಇಂಟ್ರೆಸ್ಟು, ಅದರಿಂದ ಅಗ್ರಿಕಲ್ಚರ್ ಎಲ್ಲ ಮಾಡಿಸೋಕ್ಕಾಗೋಲ್ಲ ಬಿಡಿ. See, there is a provision in the Banking Act and also in NABARD, which is the main financing agency for the financial aspect, agricultural sector, what the finance is, they will reschedule the total loan amount for 1 or 2 years. Maybe they will reschedule this year's loan to another next 2 years. That is in a phased manner, the farmer can repay it in another 2 years or 3 years. And the people don't utilize the facilities available in the banks. And further, they are borrowing more money than their capacity to repay. That's why they are feeling it is difficult to repay it and they may commit suicide. Pragati Gramina Bank or any commercial bank, if they want to give loans to the agricultural sector, the central government has fixed 7% as the rate of interest, and where the farmers will get loan at 7% and the difference of regular rate of interest will be compensated by the central government. The private money lenders, they want to earn more money on this finance given to the farmers, and the banks are giving loans at 3% per annum, and for which the bank expects the person to pledge his property as a security. The village has just 2 to 3% of the population left behind. The farmers hope for rain, bankers to give them loan, and an efficient panchayat to make their way out of debt trap.